ಲೂಕರ ಶುಭ ಸಂದೇಶ 16ನೇ ಅಧ್ಯಾಯ 1-13. ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆಮಾರ್ತಿಯವನಿದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ, ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಹೀಗಿರಲಾಗಿ ಆ ಮನೆವಾರ್ತೆಯವನು, ನಾನೇನು ಮಾಡಲಿ? ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಅಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷಾ ಬೇಡುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಈ ಮನೆವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನೂ ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡಗ ಅಂತ ಬರಿ ಎಂದು ಹೇಳಿದನು. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆವಾರ್ತೆಯವನನ್ನು, ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕಂದರೆ ಲೌಕಿಕರು ತಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗುವನು. ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು? ಯಾವ ಆಳಾದರೂ 2 ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಅಂದನು. ಇಂದಿನ ವಾಕ್ಯವನ್ನು ನಾವು ಓದ್ತಾ ಇದ್ರೆ ನಮಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಏನಪ್ಪ ಇದು, ದೇವರು ಪ್ರಭು ಯೇಸು ಇಂಥ ಒಬ್ಬ ವ್ಯಕ್ತಿಯನ್ನ ಹೊಗಳುತ್ತಾರಲ್ಲ ಅಂತ. ಆದರೆ ನಿಧಾನವಾಗಿ ಅದನ್ನು ಗ್ರಹಿಸೋದಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮನ್ನು ದೇವರಿಗೆ ವಿಧೇಯರಾಗಿಸಿ, ದೇವಾ ನನ್ನ ಜೀವಿತಕ್ಕೆ ಏನು ಹೇಳ್ತಿದ್ಯಾ ಸ್ವಾಮಿ, ನಾನು ಯಾವ ರೀತಿಯಲ್ಲಿ ಬದಲಾಗಬೇಕು, ಯಾವ ಬಲದಿಂದ ನಾನು ನಿನ್ನ ಕಡೆಗೆ ಬರಬೇಕು, ನಿನ್ನಲ್ಲಿ ನೆಲೆಗೊಳ್ಳಲು ನಾನು ಏನು ಮಾಡಬೇಕು ಅಂತ ನಾವು ನಿಧಾನವಾಗಿ ನಮ್ಮನ್ನು ವಿಧೇಯರಾಗಿಸಿ ಹೋಗಿ ಅವರ ಶಿಕ್ಷಣವನ್ನು ಕಲಿತಾಗ ನಮಗೆ ಸ್ಪಷ್ಟವಾಗಿ ವಾಕ್ಯದ ಉಪದೇಶವು ತಿಳಿಯಲ್ಪಡ್ತದೆ. ಹಾಗಿದ್ರೆ ಇಂದಿನ ವಾಕ್ಯದ ಉಪದೇಶ ನಮಗೆ ಏನು ತಿಳಿಯಪಡಿಸ್ತದೆ? ನನಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ಏನೇನನ್ನು ಇದು ತಿಳಿಯಪಡಿಸ್ತಾ ಇದೆ? ನಾನು ಪರಲೋಕದಲ್ಲಿ ನೆಲೆಗೊಳ್ಳುವುದಕ್ಕೆ, ಪರಲೋಕದ ಕಡೆಗೆ ನಡೆಯುವುದಕ್ಕೆ, ತಂದೆಯಾದ ದೇವರ ಆಶ್ರಯದಲ್ಲಿ ಸದಾ ಸುರಕ್ಷಿತನಾಗಿ ಅವರನ್ನು ಸ್ತುತಿಸಿ ವಂದಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತಾ ಜೀವಿಸುವ ಸೌಭಾಗ್ಯದ ಬದುಕನ್ನು ಹೊಂದಿಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು. ಇಲ್ಲಿ ಏನಾಗುತ್ತೆ, ಒಬ್ಬ ಐಶ್ವರ್ಯವಂತನಿದ್ದಾನೆ, ಅವನ ಹತ್ರ ಒಬ್ಬ ಮನೆವಾರ್ತೆಯವನಿದ್ದಾನೆ. ಅಂದರೆ ಮನೆಯ ಎಲ್ಲ ಕೆಲಸಗಳನ್ನು ಮೇಲ್ವಿಚಾರಣೆಯನ್ನು ಮಾಡುವಂಥ ವ್ಯಕ್ತಿ. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ, ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಅವನು ಮಾಡ್ತಿದ್ದಂಥ ತಪ್ಪುಗಳನ್ನೆಲ್ಲ ಯಾರೋ ಒಬ್ಬರು ಬಂದು ಆ ಶ್ರೀಮಂತನಿಗೆ ಹೇಳಿಬಿಟ್ರು. ಆ ಶ್ರೀಮಂತ ಏನು ಮಾಡ್ತಾನೆ, ಅವನು ಕರೆದು, ನೀನು ಏನು ಮಾಡಿದ್ಯಾ, ನೀನು ಇನ್ಮೇಲೆ ನೀನು ಮನೆವಾರ್ತೆಯವನಾಗಿರೋದಕ್ಕೆ ಯೋಗ್ಯನಲ್ಲ, ನೀನು ಹೊರಡು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ದ. ಅದಕ್ಕೆ ಅವನೇನು ಮಾಡ್ತಾನೆ, ತಕ್ಷಣ ಅವನಿಗೆ ಏನು ಚಿಂತೆ ಅಂದರೆ, ಅಲ್ಲಿ ಬಿಟ್ಟೋಗ್ತೀನಲ್ಲ ಅನ್ನೋ ಚಿಂತೆ ಅಲ್ಲ, ನಾನು ನೆಕ್ಸ್ಟ್ ಹೋಗಿ ಏನು ಮಾಡಲಿ ಅನ್ನೋದು ಚಿಂತೆ. ಇದು ಸ್ಪಷ್ಟವಾಗಿ ಹಂತ ಹಂತವಾಗಿ ನೆನಪಿನಲ್ಲಿ ಇಟ್ಕೊಳ್ರಿ. ಅವನ ಪಾಪವು, ಅವನ ತಪ್ಪುಗಳು ಯಜಮಾನನಿಗೆ ಗೊತ್ತಾಗಿದೆ. ಒಂದು. ಎರಡನೆಯದು, ಅವನು ಮಾಡಿರೋ ತಪ್ಪಿನ ಬಗ್ಗೆ ಅವನಿಗೆ ಆಲೋಚನೆ ಇಲ್ಲ, ಚಿಂತೆ ಇಲ್ಲ. ಆದರೆ ಅವನಿಗೆ ಚಿಂತೆ ಇರುವುದೇನು,
ನಾನು ನೆಕ್ಸ್ಟ್ ನನ್ನ ಜೀವಿತ ಏನು, ನಾನು ಏನು ಮಾಡಬೇಕು ನನ್ನ ಜೀವಿತಕ್ಕೋಸ್ಕರ, ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಹೇಳ್ತಾನೆ, ಹೀಗಿರಲಾಗಿ ಆ ಮನೆವಾರ್ತೆಯವನು ನಾನೇನು ಮಾಡಲಿ, ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ, ಹಾಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷಾ ಬೇಡುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಈ ಮನೆವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು. ಈಗ ನೋಡಿ, ಜನರನ್ನು ಮೆಚ್ಚಿಸ್ಬೇಕೀಗ. ಯಾಕೆ? ಜನರ ಹತ್ರನೇ ಅವನಿಗೆ ಜೀವನ ಸಿಗೋದಿನ್ನ, ಇನ್ನು ಈ ಶ್ರೀಮಂತನ ಹತ್ರ ಜೀವನ ಸಿಗೋಲ್ಲ, ಇನ್ನು ಜನರ ಹತ್ರ ಜೀವನ ಸಿಗ್ತದೆ. ಹಾಗಾಗಿ ಅವನು ಏನು ಮಾಡ್ತಾನೆ, ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನೂ ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡಗ ಗೋಧಿ ಎಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡಗ ಅಂತ ಬರಿ ಎಂದು ಹೇಳಿದನು. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆವಾರ್ತೆಯವನನ್ನು, ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕಂದರೆ ಲೌಕಿಕರು ತಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಅವನಿಗೆ ಒಂದು ನೆಕ್ಸ್ಟ್ ನಾನು ಇಡಬೇಕಾದ ಹೆಜ್ಜೆ ಬಗ್ಗೆ ಅವನಿಗೆ ಕರೆಕ್ಟು ಜ್ಞಾನ ಇದೆ, ಸರಿನಾ? ಅದಕ್ಕೆ ಶ್ರೀಮಂತ ನೋಡ್ಬಿಟ್ಟು ಏನು ಹೇಳ್ತಾನೆ, ಇವನು ತುಂಬ ಜಾಣ ಅಂತ ಅಂದ್ಬಿಟ್ಟು ಹೊಗಳ್ತಾನೆ. ಅಂದರೆ ಅವನ ಜಾಣ ಮೇಲೆ ಅವನು ಗುರುತಿಸ್ತಾನೆ, ಯಾವ ಥರ ಪಾರಾಗಬೇಕು, ಏನು ಮಾಡಬೇಕು, ಹೇಗೆ ಜನರನ್ನು ಒಲಿಸ್ಕೊಳ್ಬೇಕು, ಹೇಗೆ ಈ ಲೋಕದಲ್ಲಿ ಜೀವನ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಯಾಕಂದರೆ ಲೌಕಿಕರು ತಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಗೊತ್ತಾಯ್ತಾ? ಯಾಕೆ ನಿಮಗೆ ಈ ಲೋಕ ಕಷ್ಟ, ಯಾಕೆ ಈ ಲೋಕ ನಿಮಗೆ ತುಂಬ ತೊಂದರೆ ಕೊಡ್ತದೆ ಅಂತ. ಈ ಲೋಕದವರಿಗೆ ನಾನು ಹೆಂಗೆ ಜೀವನ ಮಾಡಬೇಕು, ಈ ಲೋಕದಲ್ಲಿ ಹೆಂಗೆ ಸಂಪಾದನೆ ಮಾಡಬೇಕು, ಹೆಂಗೆ ಬೆಳಿಬೇಕು, ಹೆಂಗೆ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಇದೆ. ಅವ್ರು ಯಾವ ಕಡೆ ದಾರಿಯನ್ನಾದರೂ ಹಿಡಿತಾರೆ, ಯಾವ ತಪ್ಪು ವಿಚಾರಗಳಿಗಾದರೂ ಅವನು ತಲೆಯನ್ನು ಹಾಕ್ತಾನೆ, ಅವನು ಕಾಲನ್ನು ಇಡ್ತಾನೆ, ಅವನು ನುಡಿಯನ್ನು ನುಡಿತಾನೆ. ಅವನಿಗೆ ಒಂದೇ, ತನ್ನ ಜೀವಿತವನ್ನು ಈ ಲೋಕದಲ್ಲಿ ಸ್ಥಿರಪಡಿಸಬೇಕು, ತನ್ನ ಈ ಜೀವಿತವನ್ನು ಈ ಲೋಕದಲ್ಲಿ ಶ್ರೀಮಂತಿಕೆಗೊಳಿಸಬೇಕು, ಅಧಿಕಾರದಲ್ಲಿ ಸ್ಥಿರಪಡಿಸಬೇಕು ಅನ್ನೋ ಆಲೋಚನೆ. ಅವನು ಅದಕ್ಕೋಸ್ಕರ ತುಂಬ ಜಾಣನಾಗಿರ್ತಾನೆ. ಎಷ್ಟು ಜಾಣ ಅಂದರೆ, ಪರಲೋಕದ ವಿಚಾರದಲ್ಲಿ ಯಾರ್ಯಾರು ಬೆಳಕಿನ ವಿಚಾರದಲ್ಲಿ ಜೀವನ ಮಾಡ್ತಾರೆ ನೋಡಿ, ಅವರಿಗಿಂತಲೂ ಈ ಲೋಕದ ಜನ ಬುದ್ಧಿವಂತರಾಗಿರ್ತಾರೆ ಅಂತ ಹೇಳ್ತಾರೆ ಪ್ರಭು ಯೇಸು ಹೇಳಿದ್ರಲ್ಲಿ ಯಾವುದು ತಪ್ಪಿಲ್ಲ. ನಾವು ಕೆಲಸ ಮಾಡುವ ಜಾಗವನ್ನು ನಿಧಾನವಾಗಿ ಯೋಚಿಸಿ ನೋಡಿ. ತುಂಬ ಶಿಸ್ತಿನಿಂದ, ತುಂಬ ನೀತಿವಂತಿಕೆಯಿಂದ ಕೆಲಸ ಮಾಡುವ ವ್ಯಕ್ತಿ ಯಾವುದಾದ್ರೂ ಒಂದು ಜಾಗದಲ್ಲಾದರೂ, ಟೀಚರ್ಸ್ ಆಗಿರ್ಬೋದು, ಕೆಲಸ ಮಾಡೋ ಜಾಗ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಯಾವುದೇ ಜಾಗಗಳಾಗಿರ್ಬೋದು, ನೀವು ತುಂಬ ನಿಯತ್ತಿನಿಂದ ಕೆಲಸ ಮಾಡ್ತೀರಿ, ನೀವು ತುಂಬ ಶಿಸ್ತಿನಿಂದ ಕೆಲಸ ಮಾಡ್ತಾ ಇದ್ದೀರಿ, ಚಾಚು ತಪ್ಪದೆ ಪ್ರಾಮಾಣಿಕತೆಯಿಂದ ನೀವು ಜೀವನವನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಜೀವಿತವು ಕತ್ತೆಯಂತೆ ನಿಮ್ಮ ಮೇಲೆ ಹೊರೆ ಹೊರಲಾಗ್ತಾನೇ ಇರ್ತದೆ, ನಿಮ್ಮ ಮೇಲೆ ಹೊರೆಯನ್ನು ಹೊರಿಸಲಾಗ್ತಾನೇ ಇರ್ತದೆ. ಅದನ್ನು ಯಾರೂ ಕಮ್ಮಿ ಮಾಡೋಕ್ಕೆ ಹೋಗಲ್ಲ, ಯಾರು ನಿಮ್ಮನ್ನು ಕೂರಿಸೋದಕ್ಕೆ ಹೋಗಲ್ಲ, ಯಾರು ನಿಮ್ಮ ಜ್ಞಾನದ ಅಳತೆಯನ್ನು ಗುರುತಿಸೋದಕ್ಕೆ ಹೋಗಲ್ಲ. ಆದರೆ ಯಾರು ನೈಪುಣ್ಯತೆಯಿಂದ, ಜ್ಞಾನದಿಂದ ತಾವು ಆ ಒಬ್ಬ ವ್ಯಕ್ತಿ ಅಧಿಕಾರಿಯ ಮುಂದೆ ಹೇಗೆ ಕಾಣಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಜೀವನ ಮಾಡ್ತಾರೆ ನೋಡಿ, ಅವರು ತಕ್ಷಣವೇ ಬೆಳವಣಿಗೆಯನ್ನು ಹೊಂದ್ತಾರೆ. ಯಾಕೆ ಹೇಳಿ? ಅವ್ರಿಗೆ ಕರೆಕ್ಟಾಗಿ ಗೊತ್ತು, ನನ್ನ ಯಜಮಾನ ಯಾವಾಗ ಬರ್ತಾನೆ, ಯಾವಾಗ ನೋಡ್ತಾನೆ ನನ್ನನ್ನು, ಯಾವುದರ ಕಡೆಗೆ ಅವನ ಗಮನ ಇದೆ, ನಾನು ಯಾವುದನ್ನು ಮಾಡಬೇಕು ಎಲ್ಲವೂ ಅವನಿಗೆ ಗೊತ್ತು. ಆದರೆ ನಿನಗೇನು ಗೊತ್ತು? ನೀನು ದೇವರ ಮಗನಾಗಿರೋದರಿಂದ, ನೀನು ದೈವ ಭಯದಿಂದ, ನಿನ್ನ ಯಜಮಾನ ಆ ಅಧಿಕಾರಿಯಾಗಲಿ, ಆ ಒಂದು ಕಂಪನಿಯ ಅಧಿಕಾರಿಯಾಗಲಿ, ಯಜಮಾನನಾಗಲಿ, ಶಿಕ್ಷಣ ಕ್ಷೇತ್ರದ ಯಜಮಾನನಾಗಲಿ ಅಲ್ಲ, ನಿನ್ನ ಯಜಮಾನ ದೇವರಾಗಿರ್ತಾರೆ. ನೀನು ಅವ್ರನ್ನ ನೋಡ್ತಾ ಇರ್ತೀಯ. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ರೆ ನನ್ನ ದೇವ್ರ ಹತ್ರ ನಾನು ಕಳ್ಕೊಂಬಿಡ್ತೀನಿ ಆಶೀರ್ವಾದನ.
ಅವರಿಂದ ನಿತ್ಯ ಜೀವನ ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯದಿಂದ, ಅವರ ಮೇಲೆ ಭಯಭಕ್ತಿಯಿಂದ ನೀನು ಪ್ರಾಮಾಣಿಕವಾಗಿಯೇ ನಡೀತಾ ಇರ್ತೀಯ. ಲೋಕದಲ್ಲಿರುವಂಥ ಯಾವುದೇ ಅಧಿಕಾರ ಇರಲಿ, ಯಜಮಾನ ಇರಲಿ, ಯಾರೇ ಇರಲಿ, ನಿನ್ನ ಮಾತ್ರ ನಿನ್ನ ಕೆಲಸವನ್ನು ಶಿಸ್ತುಬದ್ಧವಾಗಿಯೇ ಮಾಡ್ತಾ ಹೋಗ್ತೀಯ. ಇಷ್ಟೇ ವ್ಯತ್ಯಾಸ. ನೀನು ದುಡಿಯುವ ದುಡಿಮೆ ಪರಲೋಕ ದೈವ ಮೆಚ್ಚಿಸಲು, ಇಲ್ಲಿನ ಲೋಕದ ವ್ಯಕ್ತಿ ದುಡಿಯುವ ದುಡಿಮೆ ಈ ಲೋಕವನ್ನು ಮೆಚ್ಚಿಸಲು, ಈ ಲೋಕದಲ್ಲಿ ತಾನು ಸ್ಥಿರಗೊಳ್ಳಲು. ಅಷ್ಟೇ, ಇಷ್ಟೇ ವ್ಯತ್ಯಾಸ. ಅವನು ಅದನ್ನು ಪಡಿತಾನೆ, ನೀನು ಇದನ್ನು ಪಡಿತೀಯ, ಅಷ್ಟೇ ವ್ಯತ್ಯಾಸ. ಆದರೆ ಲೋಕದನ್ನು ಪಡೆದವರು ಲೋಕವು ನಿತ್ಯಕ್ಕೂ ಉಳಿಯೋದಿಲ್ಲ, ಅವರು ಪಡೆದದ್ದು ಕೂಡ ಉಳಿಯೋದಿಲ್ಲ. ಆದರೆ ನೀನು ಪರಲೋಕಕ್ಕಾಗಿ ದುಡಿದದ್ದು ನಿನಗೆ ಪರಲೋಕದಲ್ಲಿ ಸಿಕ್ಕುವಂಥದ್ದು ಆಗಿರ್ತದೆ. ನಾನು ಯಾವುದಕ್ಕೆ ಶ್ರಮಿಸ್ತೀನಿ ಅದು ನನಗೆ ಸಿಗುತ್ತೆ. ಹುಡುಕಿರಿ ನಿಮಗೆ ಸಿಗುವುದು. ನಾನು ಯಾವುದಕ್ಕೋಸ್ಕರ ಹುಡುಕ್ತಾ ಇದ್ದೀನಿ? ನಿತ್ಯ ಜೀವನ ಹುಡುಕ್ತಾ ಓಡ್ತಾ ಇದ್ದೀನಿ. ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನಿ ಅಂತ ಯೋಚನೆ ಮಾಡಿ ಪ್ರತಿದಿನವೂ ಹೆಜ್ಜೆಯನ್ನು ಇಡ್ತೀನಿ. ಎಲ್ಲಿ ಪಾಪವನ್ನು ಮಾಡಿಬಿಡ್ತೀನಿ ಅಂತ ಯೋಚನೆ ಮಾಡಿ, ಚಿಂತೆ ಮಾಡಿ ನಾನು ಪ್ರತಿದಿನಗಳನ್ನು ನಾನು ಜೀವಿಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ಇದರ ಅರ್ಥ ಏನಾಗಿ ಹೇಳ್ತಾ ಇದೆ ಅಂದರೆ, ನನ್ನ ಪ್ರತಿ ದೃಷ್ಟಿಕೋನವು ನಿತ್ಯ ಜೀವನ ಹೊಂದೋದಕ್ಕೋಸ್ಕರ ಹುಡುಕಿ ಹೋಗ್ತಾ ಇದೆ. ಹಾಗಿದ್ರೆ ವಾಕ್ಯ ಹೇಳ್ತದೆ, ಹುಡುಕಿರಿ ನಿಮಗೆ ಸಿಕ್ಕುವುದು ಅಂತ. ಹಾಗಿದ್ರೆ ನನಗೆ ಸಿಗುತ್ತಲ್ವಾ? ನಮಗೆ ಸಿಗುತ್ತಲ್ವಾ? ಪ್ರಭು ಯೇಸುವಿನ ಮಾತು ಯಾವುದು ಕೂಡ ಒಂದು ಚುಕ್ಕಿ ಆದರೂ ಪರಿಪೂರ್ಣಗೊಳ್ಳದೆ ಹಿಂದಿರುಗೋದಿಲ್ಲ. ಅಂದಮೇಲೆ ನಾನು ಹುಡುಕುತ್ತಿರುವ ತಂದೆಯಾದ ದೇವರ ಸಾನ್ನಿಧ್ಯ ನಮಗೆ ಸಿಗ್ತದೆ. ಅದೇ ಲೋಕದವನು ಹುಡುಕುತ್ತಿರುವಂತಹ ದುಡ್ಡು ಅವನಿಗೆ ಸಿಗುತ್ತೆ. ಅವನು ಕಷ್ಟಪಡ್ತಾ ಇಲ್ಲ, ಆದರೆ ಯಜಮಾನನೇ ಮೆಚ್ಚಿಸ್ತಾ ಇದ್ದಾನೆ, ಆ ಮೆಚ್ಚುಗೆ ಸಿಗುತ್ತೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ನೋಡಿ, ಅವ್ರು ಏನನ್ನ ಗುರಿಯಾಗಿಸಿಕೊಂಡು ಓಡ್ತಾರೋ ಅದು ಸಿಕ್ಕುತ್ತೆ. ಆದರೆ ಅದರ ಬೆಳವಣಿಗೆ ಕುಂಠಿತ, ಚಿಕ್ಕದು ಅದರ ಬೆಳವಣಿಗೆ. ಅದು ಪರಿಪೂರ್ಣವಾಗಿ ಹೆಮ್ಮರವಾಗಿ ಜೀವಿಸೋದಕ್ಕೆ ಅದಕ್ಕೆ ಬರಲ್ಲ. ಅದಕ್ಕೆ ಸಾಯದೆ ಬದುಕುವ ಒಂದು ಉದ್ದೇಶದ ಜೀವಿತ ಅದಕ್ಕೆ ದೊರೆಯೋದಿಲ್ಲ. ಯಾಕೆಂದರೆ ದುಡ್ಡಾಗಲಿ, ಐಶ್ವರ್ಯ ಆಗಲಿ, ಅಂತಸ್ತಾಗಲಿ ಇವೆಲ್ಲವೂ ಕೂಡ ಒಂದು ಹುಲ್ಲಿನಂತೆ. ಅದು ಬೆಳೆಯುತ್ತೆ, ಜಾಸ್ತಿ ದಿನಗಳವರೆಗೆ ಅದು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಬಿಸಿಲು ಬರಲು ಅಲ್ಲಿ ಬಾಡು ಹೋಗಿ ಒಣಗಿ ಹೋಗ್ತದೆ. ಆ ರೀತಿಯಲ್ಲಿ ಅವರ ಜೀವಿತ. ಆದರೆ ನಿನ್ನ ಜೀವಿತ ಪರಲೋಕದ ಜೀವಿತ. ನೀನು ಚಿಗುರೊಡೆಯೋದೇ ನಿಧಾನ. ನಿನ್ನ ಜೀವಿತದಲ್ಲಿ ನೀನು ಭೂಲೋಕದಲ್ಲಿ ಕಾಣಿಸಿಕೊಳ್ಳೋದೇ ನಿಧಾನ. ಆದರೆ ನಿನ್ನ ಬದುಕು ಹೆಮ್ಮರವಾಗಿ ಬಲಿಷ್ಠವಾಗಿ ನಿಲ್ತದೆ. ಯಾಕೆ ಅಂದರೆ ನೀನು ಅಷ್ಟು ವರ್ಷಗಳ ಕಾಲ ನೀನು ದೇವರ ಮೇಲಿನ ಪ್ರೀತಿಯನ್ನು ಸವಿತಾ ಇರ್ತೀಯ, ದೇವರನ್ನು ನಂಬಿರ್ತೀಯ, ದೇವರ ಆಶ್ರಯವನ್ನು ತಿಳ್ಕೊಂಡಿರ್ತೀಯ, ಸತ್ಯತೆಗಳ ಬೇರನ್ನು ನೀನು ಸಂಪೂರ್ಣವಾಗಿ ಇಳಿಸಿರ್ತೀಯ. ಅದರಿಂದ ನೀನು ಬಲಿಷ್ಠನಾಗಿ ದೇವರ ಆಶ್ರಯದಲ್ಲಿ, ದೇವರ ಅಧೀನದಲ್ಲಿರುವ ಮರವಾಗಿ, ಹಸಿರಾಗಿ, ಫಲವತ್ತಾಗಿ ಸದಾ ಕಾಲ ಜೀವಿಸ್ತೀಯ. ಇಷ್ಟೇ ವ್ಯತ್ಯಾಸ. ಅವರು ಹುಲ್ಲಿನಂತೆ ಜೀವಿಸ್ತಾರೆ, ನೀವು ಹಸಿರಾದ ಫಲಭರಿತ ಮರದಂತೆ ಜೀವಿಸ್ತೀರಿ. ಅಷ್ಟೇ ವ್ಯತ್ಯಾಸ. ಯಾರಿಗೂ ಇವತ್ತಿನ ದಿನ ತುಂಬ ವರ್ಷ ನಾನು ಕಾಯಬೇಕು, ಆಮೇಲೆ ನನಗೆ ಲಾಭ ಬರುತ್ತೆ ಅಂದರೆ ಅಂಥವುಗಳನ್ನು ಯಾರು ಹೆಚ್ಚಾಗಿ ಪೋಷಿಸೋದಿಲ್ಲ. ಆದರೆ ತಕ್ಷಣ ನನಗೆ ಲಾಭ ಬರುತ್ತೆ ಅಂದರೆ ಅಂಥವುಗಳನ್ನು ತಕ್ಷಣ ಆರಿಸಿಕೊಳ್ತಾರೆ. ಇದೆಲ್ಲವೂ ನಮಗೆ ಗೊತ್ತು. ನನಗೆ ತುಂಬ ಹೊಟ್ಟೆ ಹಸ್ತಿದೆ, ನಾನು ಹೋಗ್ತಾ ಇದ್ದೀನಿ, ನಾನು ತಿಂಡಿ ಹೇಳ್ತೀನಿ ಒಂದು ಹೋಟ್ಲಲ್ಲಿ, ಅವ್ರು ಕೊಡೋದು ಲೇಟ್ ಆಯಿತು, ನಾನು ತುಂಬ ಸಂತೋಷದಿಂದ ತಿಂತೀನಾ? ಇಲ್ಲ, ಪಟ್ಟಂತ ಕೊಡ್ತಾನೆ. ನಾಳೆ ದಿನವೂ ನಾನು ಅಲ್ಲಿಗೆ ಹೋಗೋದು ನಾಷ್ಟಕ್ಕೆ. ಅವನು ಹೆಂಗೆ ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ. ನನಗೆ ಹೊಟ್ಟೆ ಹಸ್ತಿದ ತಕ್ಷಣ ಕೊಡ್ತಾನೆ, ರುಚಿಯಾಗಿರುತ್ತೆ, ನಾನು ತಿಂತೀನಿ ಅಷ್ಟೇ. ಅವನು ಹೇಗಾದರೂ ಮಾಡಲಿ. ಅದೇ ತುಂಬ ಶುದ್ಧವಾಗಿ, ಉತ್ತಮವಾಗಿ, ಒಳ್ಳೆ ಪ್ರೊಸೀಜರ್ ಇಟ್ಕೊಂಡು ನೀಟಾಗಿ ಮಾಡಿ ಕೊಡುವಂಥವನ ಬಳಿಗೆ ನೀವು ಹೋಗಲ್ಲ. ಯಾಕೆ ಅಂದರೆ ನಿಮಗೆ ಬೇಗ ಸಿಗಬೇಕು, ನಿಮಗೆ ಬೇಗ ಆಗಬೇಕು ತಕ್ಷಣ. ಅಂದರೆ ಈ ಲೋಕದ ಓಟದ ಒಂದು ಉದ್ದೇಶ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ನನಗೆ ತಕ್ಷಣ ಬೇಕು, ನನಗೆ ತಕ್ಷಣ ಉನ್ನತಿ ಬೇಕು, ನನಗೆ ತಕ್ಷಣ ಶ್ರೇಷ್ಠತ್ವ ಬೇಕು, ನನಗೆ ತಕ್ಷಣ ಒಂದು ಸ್ಥಾನಮಾನ ಬೇಕು, ನನಗೆ ತಕ್ಷಣ ಈ ಲೋಕದಲ್ಲಿ ಸ್ಥಿರಗೊಂಡು ಬಿಡಬೇಕು, ನಾನು ಈ ರೇಂಜಿಗೆ ಬೆಳೆದು ಬಿಡಬೇಕು. ಇದೇ ಓಟ ಈ ಲೋಕದ್ದು. ಆದರೆ ಪರಲೋಕದ ಓಟ ಹಾಗಲ್ಲ. ನೀನು 50 ವರ್ಷ ಬದುಕ್ತೀಯ, ತಾಳ್ಮೆಯಿಂದ ಬದುಕ್ತಾ ಇರಬೇಕು. ಯಾರಿಗಿಷ್ಟ ಆಗುತ್ತೆ? ನೀನು 60 ವರ್ಷ ಬದುಕ್ತೀಯಾ, ತಾಳ್ಮೆಯಿಂದ ಬದುಕಬೇಕು. ಪ್ರತಿದಿನವೂ ಪಾಪ ಮಾಡದೆ ಬದುಕಬೇಕು. ಪ್ರತಿದಿನವೂ ಕೂಡ ಎಚ್ಚರಿಕೆಯನ್ನು ಇಟ್ಕೊಂಡಿರಬೇಕು. ಪ್ರತಿದಿನ ನೀತಿವಂತಿಕೆಯನ್ನು ಉಳಿಸಿಕೊಳ್ಳಬೇಕು. ಪ್ರತಿದಿನ ಸತ್ಯತೆಯಲ್ಲಿ ನೆಲೆಗೊಳ್ಳಬೇಕು. ಇದು ಪರಲೋಕದ ಜೀವಿತ. ಇದು ಅಷ್ಟು ಸುಲಭ ಇಲ್ಲ. ಇದು ಇಕ್ಕಟ್ಟಾದ ದಾರಿ. ಇದನ್ನು ಆರಿಸಿಕೊಳ್ಳುವವರು ಸಾವಿರಾರು ಜನರಾದ್ರೂ, ತುಂಬ ಹೆಚ್ಚಿನ ಜನ ಆದ್ರೂ, ಚಲಿಸಿ ಸಾಗುವಂಥವರು ಅಲ್ಪ ಜನ. ಇದನ್ನು ನಾವು ವಾಕ್ಯದಲ್ಲಿ ಈಗಾಗಲೇ
ತಿಳ್ಕೊಂಡಿದ್ದೀವಿ. ಆ ರೀತಿಯಲ್ಲಿದೆ ಈ ಪರಲೋಕದ ವಿಚಾರ. ಯಜಮಾನನ ದೃಷ್ಟಿಯಲ್ಲಿ ಅವನು ಬುದ್ಧಿವಂತನಾಗಿ ಕಂಡರೂ ಅವನನ್ನು ಉಳಿಸಿಕೊಳ್ತಾನೆ ಯಜಮಾನ? ಇಲ್ಲ, ಉಳಿಸ್ಕೊಳ್ಳಲ್ಲ ಅವನ್ನ. ಆ ಮನೆ ವಾರ್ತೆಯನ್ನು ಉಳಿಸ್ಕೊಳ್ತಾರ? ಕಿತ್ತಾಕ್ತಾರೆ. ಅಂದರೆ ಅವನು ಹುಲ್ಲು ತಕ್ಷಣವೇ ಬೆಳೆಯೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟ. ನೆಕ್ಸ್ಟ್ ಹೋಗಿ ಇನ್ನೊಂದು ಕಡೆ ಹುಲ್ಲು ಬೆಳೆಯೋದಕ್ಕೆ ಸಿದ್ಧವಾಗ್ತಾ ಇದೆ. ಅಂದರೆ ಅದು ಸ್ಥಿರವಾಗಿ ಒಂದು ಹುಲ್ಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಆಗಲ್ಲ. ಅದು ಇನ್ನೊಂದು ಕಡೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಈ ಕಡೆ ಒಣಗಿ ಹೋಗ್ತಾ ಇರುತ್ತೆ. ಹಾಗಿದ್ರೆ ಅದರ ಸಾಮ್ರಾಜ್ಯವನ್ನು ಅದು ತಿರುಗಿ ನೋಡಿದರೆ ಅದು ಒಂದೇ ಉಳಿದಿರುತ್ತೆ, ಅದು ಸ್ವಲ್ಪವೇ ಉಳಿದಿರ್ತದೆ. ಆದರೆ ಮರ ಹಾಗಲ್ಲ, ಅದು ಒಂದೇ ಇದ್ದರೂ ಅದರ ಫಲವು 1000 ಪಟ್ಟು ಹೆಚ್ಚಾಗಿರ್ತದೆ. ಹುಲ್ಲಿನ ಫಲವು ಶೂನ್ಯವಾಗಿರ್ತದೆ. ಅದು ಹುಲ್ಲು ಅಷ್ಟೇ, ಅದರಲ್ಲಿ ಯಾವುದೇ ಫಲ ಇಲ್ಲ, ಏನೂ ಇಲ್ಲ. ಇದೇ ನಿತ್ಯ ಜೀವದ ಜೀವಿತಕ್ಕೂ ಭೂಲೋಕದ ಜೀವಿತಕ್ಕೂ ಇರೋ ವ್ಯತ್ಯಾಸ. ಭೂಲೋಕದ ಜನರು ಬುದ್ಧಿವಂತರು, ಬಿಸಿಲು ಬಂದರೆ ಒಣಗೋಗ್ತಾರೆ, ಇನ್ನೊಂದು ಕಡೆ ಬೆಳೆದೋಗ್ತಾರೆ. ಆದರೆ ಪರಲೋಕದ ಜನರು ಬಿಸಿಲು ಬಂದರು, ಮಳೆ ಬಂದರು, ಬಿರುಗಾಳಿ ಬಂದರು, ನಾನು ಅಲ್ಲೇ ಕರ್ತನಲ್ಲಿ ಸ್ಥಿರವಾಗಿರ್ತೇನೆ, ನಾನು ಅಲುಗಾಡೋದಿಲ್ಲ, ನಾನು ಅಲ್ಲೇ ಜೀವಿಸ್ತೀನಿ, ಅವರಿಂದಲೇ ನಾನು ಬೆಳಿತೀನಿ, ಅವರ ಆಶ್ರಯದಲ್ಲಿಯೇ ಸುರಕ್ಷಿತನಾಗ್ತೀನಿ, ಅವರ ಮುಖಾಂತರವಾಗಿ ಫಲಪ್ರದನಾಗ್ತೀನಿ ಅಂತ ನಿಂತ್ಕೋತಾನೆ. ಹಾಗಾಗಿನೇ ಅವನು 100ರಷ್ಟು ಫಲ ಕೊಡೋದಕ್ಕೆ ಸಾಧ್ಯ ಆಗುವಂಥದ್ದು. ಯಾಕೆ ಈ ಲೋಕದ ಒಬ್ಬ ವ್ಯಕ್ತಿ ಬುದ್ಧಿವಂತ ನಮಗಿಂತ ಅಂತ ಅಂದರೆ, ಅವನು ಈ ಲೋಕದಲ್ಲಿ ಬದುಕುವ ಚಾಣಾಕ್ಷತನ ಅವನಲ್ಲಿದೆ. ನಾವು ಈ ಲೋಕದಲ್ಲಿ ದಡ್ಡರು. ಯಾಕೆಂದರೆ ನಮಗೆ ಪರಲೋಕನೇ ಮುಖ್ಯ ಆಗಿದೆ. ಈ ಲೋಕದಲ್ಲಿ ಬೆಳವಣಿಗೆ ನಾವು ನೋಡ್ತಾ ಇಲ್ಲ, ನಮ್ಮ ದೃಷ್ಟಿಕೋನ ಇಲ್ಲ. ಅದಕ್ಕೆ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಏನಪ್ಪ ಪ್ರಭು ಯೇಸು ಹಿಂಗೆ ಅಂದ್ಬಿಟ್ರು ಅಂತ ನಿಮಗೆ ಒಂದು ಚಿಂತೆ ಆಗ್ಬೋದು. ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಲೋಕದ ಜನರೇ ನೀವು ಹೀಗೆ ಬದುಕಿ. ಯಾವ ಥರ ಬದುಕಬೇಕು ನೀವು? ಅನ್ಯಾಯ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡ್ಕೊಳ್ರಿ. ಈ ಕಡೆ ದೋಚಿ ಆ ಕಡೆ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಈ ಲೋಕ ಇವತ್ತು ಅದೇ ರೀತಿಯಲ್ಲೇ ಮಾಡ್ತಾ ಇರುವಂಥದ್ದು. ಯಾರ್ದೋ ಜೀವಿತದಕ್ಕೆ ಕೈ ಹಾಕ್ತಾರೆ, ಅಲ್ಲಿಂದ ದೊರೆತದ್ದನ್ನೆಲ್ಲ ಇನ್ನೊಂದು ಕಡೆ ಹಾಕಿ ಸಾವಿರಾರು ಜನ ಹಿಂಬಾಲಕರನ್ನು ಬೆಂಬಲಿಸುವವರನ್ನು ಸೃಷ್ಟಿಸಿಕೊಳ್ತಾರೆ, ಸಾವಿರಾರು ಜನ ಸ್ನೇಹಿತರನ್ನು ಅವರ ಜೀವಿತದಲ್ಲಿ ಸೃಷ್ಟಿಸಿಕೊಳ್ತಾರೆ. ಹೀಗೆ ನೀವು ಮಾಡ್ರಿ. ಯಾಕೆ ಅಂದರೆ ಏನು ಹೇಳ್ತಾರೆ ನೋಡಿ, ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾಗಿ, ಅಂದರೆ ಎಲ್ಲವೂ ನಿನ್ನಿಂದ ಕಳೆದುಕೊಳ್ಳುವಾಗ ನೀನು ಮಾಡಿರೋರು ಏನಿರ್ತಾರೆ ಅವರು ನಿನಗೇನು ಮಾಡ್ತಾರೆ, ಸಹಾಯಕ್ಕೆ ಬರ್ತಾರೆ. ಅದು ಈ ಲೋಕದ ಪಾಠ. ಆದರೆ ಮುಂದಿನ ವಾಕ್ಯ ಅದಕ್ಕೆ ಹೇಳೋದು, ಅದೊಂದು ವಾಕ್ಯ ಓದ್ಬಿಟ್ಟು ದೇವರು ನನಗೆ ಹೇಳಿದ್ದಾರೆ, ಮೋಸ ಮಾಡಿದ್ರು ಪರವಾಗಿಲ್ಲ, ಫ್ರೆಂಡ್ಸ್ ಮಾಡ್ಕೋ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಇನ್ನು ಮೇಲೆ ಯಾರ ದುಡ್ಡಾಗಲಿ ಯಾರ ಜೀವಿತ ಆಗಲಿ ಲೆಕ್ಕಕ್ಕಿಲ್ಲ, ದೋಚ್ತೀನಿ. ನನ್ನ ಜೀವಿತಕ್ಕೆ ಏನು ದೋಚಕ್ಕಾಗುತ್ತೋ ಅಷ್ಟೆಲ್ಲ ದೋಚಿ ಇನ್ನಷ್ಟು ಜನ ಫ್ರೆಂಡ್ಸ್ನ ಮಾಡ್ಕೋತೀನಿ, ಅವ್ರ ಜೊತೆ ಎಂಜಾಯ್ ಮಾಡಿ ಜೀವನ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮುಂದಿನ ವಾಕ್ಯ ಸ್ಪಷ್ಟವಾಗಿ ಉತ್ತರ ಕೊಡ್ತದೆ. ಸ್ವಲ್ಪವಾದುದರಲ್ಲಿ ನಂಬಿಗಸ್ತನಾದವನು ಬಹಳವಾದುದರಲ್ಲಿಯೂ ನಂಬಿಗಸ್ತನಾಗುವನು. ಈ ಲೋಕದವರು ಹೀಗೆ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೀನಿ, ಆದರೆ ನೀವು ಒಂದು ಮಾತನ್ನು ಸ್ಪಷ್ಟವಾಗಿ ಇಟ್ಕೊಳ್ರಿ, ಸ್ವಲ್ಪವಾದುದರಲ್ಲಿ ನಂಬಿಗಸ್ತನಾದವನು ಬಹಳವಾದುದರಲ್ಲಿ ನಂಬಿಗಸ್ತನಾಗಿರುವನು ಅಂತ ಯಾರು ಹೇಳ್ತಾ ಇದ್ದಾರೆ? ಪ್ರಭು ಯೇಸು ಕ್ರಿಸ್ತರು. ನಿಮಗೆ ಒಂದು ಸತ್ಯ ಹೇಳ್ತೀನಿ, ಸ್ವಲ್ಪವಾದದ್ದು ಅಂದರೆ ಈ ಭೂಲೋಕದ ಜೀವಿತ, ಬಹಳವಾದದ್ದು ಅಂದರೆ ಪರಲೋಕದ ಜೀವಿತ. ಯಾಕೆಂದರೆ ಪರಲೋಕದ ಜೀವಿತಕ್ಕೆ ಅಂತ್ಯ ಇಲ್ಲ. ಅರ್ಥ ಆಗ್ತಿದೆಯಾ? ಸ್ವಲ್ಪವಾದದರಲ್ಲಿ ನಂಬಿಗಸ್ತನು ಅಂದರೆ ನಾನು ತಾಳ್ಮೆಯಿಂದ ಕರ್ತನಲ್ಲಿ ನೆಲೆಗೊಳ್ಳುವುದು. ಸ್ವಲ್ಪವಾದ ಜೀವಿತದಲ್ಲಿ ನಾನು ನಂಬಿಗಸ್ತನಾಗಿ ದೇವರಲ್ಲಿ ನೆಲೆಗೊಳ್ಳುವ ರೀತಿ. ನಾನು ಆ ನಂಬಿಗಸ್ತಿಕೆಯಿಂದ ಜೀವನ ಮಾಡಿದ್ರೆ ನಾನು ಬಹಳವಾದುದರಲ್ಲಿಯೂ ಅಂದರೆ ಪರಲೋಕದಲ್ಲಿಯೂ ನಂಬಿಗಸ್ತನಾಗಿರ್ತೀನಿ ಅಂತ ಆ ಯಜಮಾನನು ಗುರುತಿಸ್ತಾನೆ ನಮ್ಮನ್ನು. ಆ ಯಜಮಾನನ ಏನು ಮಾಡ್ತಾನೆ? ನಮ್ಮನ್ನು ಗುರುತಿಸ್ತಾನೆ. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಹೇಳ್ತಾರೆ, ಸ್ವಲ್ಪವಾದುದರಲ್ಲಿ ಅನ್ಯಾಯಗಾರನಾದವನು ಬಹಳವಾದುದರಲ್ಲಿಯೂ ಅನ್ಯಾಯಗಾರನಾಗುವನು. ಸ್ವಲ್ಪವಾದುದರಲ್ಲಿ ಅನ್ಯಾಯಗಾರನಾದವನು ಬಹಳವಾದುದರಲ್ಲಿಯೂ ಅನ್ಯಾಯಗಾರನಾಗುವನು. ಹಾಗಿದ್ರೆ ಈ ಕಡೆ ದೋಚಿ ಆ ಕಡೆ ಸ್ನೇಹಿತರನ್ನ ಮಾಡ್ಕೋತಾ ಇರುವ ನೀನು ಈ ಲೋಕದಲ್ಲೇ ಅನ್ಯಾಯಗಾರನು.
ಈ ಲೋಕವೆಂಬ ಚಿಕ್ಕ ಜೀವಿತದಲ್ಲಿ ಅನ್ಯಾಯಗಾರನು, ಪರಲೋಕದಲ್ಲಿ ನಿತ್ಯ ಜೀವ, ಅದಕ್ಕೆ ಅಂತ್ಯ ಇಲ್ಲ. ಆ ಬಹಳ ದೊಡ್ಡ ಜೀವಿತದಲ್ಲಿ ನೀನು ಎಷ್ಟು ಅನ್ಯಾಯವನ್ನು ಮಾಡಬಹುದು? ನಿಮಗೆ ಗೊತ್ತಿರ್ಬೋದು, ಆದಾಮ ಯವ್ವರು ಒಂದು ಪಾಪದಿಂದ ಆ ಒಂದು ಉತ್ತಮ ಜಾಗದಿಂದ ಹೊರಬಂದರು. ಅಂದರೆ ಒಂದರಲ್ಲಿ ನೀನು ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ನಿನ್ನ ಜೀವಿತವು ಎಷ್ಟು ಕೆಳಗೆ ಬೀಳ್ತದೆ ಅಂತ ಅರ್ಥ ಮಾಡ್ಕೊ. ಈಗಾಗಲೇ ನಾವು ಭೂಮಿಯ ಜಾಗಕ್ಕೆ ಬರುವಷ್ಟು ನಾವು ಬಿದ್ದೋಗಿದ್ದೀವಿ. ಈಗ ಇಲ್ಲಿ ನಂಬಿಕೆಯನ್ನು ಉಳಿಸ್ಕೊಳ್ದೆ ಹೋದರೆ ನಾವು ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು? ನರಕಕ್ಕೆ ಹೋಗ್ತೀವಿ. ಇಲ್ಲಿ ನಾವು ನಂಬಿಕೆ ಉಳಿಸ್ಕೊಂಡ್ರೆ ನಾವು ನೆಕ್ಸ್ಟ್ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಸತ್ಯ ವಿಚಾರವು ನಮಗೆ ಸ್ಪಷ್ಟವಾಗಿ ಹೇಳೋದಿದೆ. ನಂಬಿಗಸ್ತನು, ಚಿಕ್ಕದರಲ್ಲಿ ನಂಬಿಗಸ್ತನಾದವನು ದೊಡ್ಡದರಲ್ಲಿಯೂ ನಂಬಿಗಸ್ತನಾಗುವನು, ಚಿಕ್ಕದರಲ್ಲಿ ಅನ್ಯಾಯಗಾರನಾಗಿರುವನು ದೊಡ್ಡದರಲ್ಲಿಯೂ ಅನ್ಯಾಯಗಾರನಾಗ್ತಾನೆ. ಇದು ದೇವರ ದೃಷ್ಟಿಕೋನ. ನೀನು ನೀತಿವಂತನಾಗಿ ತೋರಿಸು. ನಾನು ನಂಬಿಗಸ್ತನು ಸ್ವಾಮಿ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ನೀನು ನನಗೆ ಸತ್ಯ ಹೇಳ್ಕೊಟ್ಟಿದ್ಯಾ, ನಾನು ಸತ್ಯದಲ್ಲಿ ಜೀವಿಸ್ತೀನಿ. ನೀನು ನನಗೆ ಪ್ರೀತಿಸೋದನ್ನು ಹೇಳ್ಕೊಟ್ಟಿದ್ಯಾ, ನಾನು ಪ್ರೀತಿಸ್ತೀನಿ. ನೀನು ನನಗೆ ನೀತಿವಂತಿಕೆಯನ್ನು ಹೇಳ್ಕೊಟ್ಟೆ, ನಾನು ನೀತಿವಂತನಾಗಿ ಜೀವಿಸ್ತೀನಿ. ನೀನು ಪ್ರಾಮಾಣಿಕತೆಯನ್ನು ಹೇಳ್ಕೊಟ್ಟೆ, ನಾನು ಪ್ರಾಮಾಣಿಕನಾಗಿ ಜೀವಿಸ್ತೀನಿ. ನಾನು ಯಾರು ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನನಗೆ ಬೇಕಿಲ್ಲ, ನೀನು ನೋಡ್ತಾ ಇದೆಯಾ ಸ್ವಾಮಿ. ನಿನ್ನ ಪ್ರತಿಫಲಕ್ಕಾಗಿ ನಾನು ಬಯಸಿ ಕೆಲಸ, ಜೀವಿತ, ಬದುಕಿನ ಪ್ರತಿ ಹೆಜ್ಜೆಗಳನ್ನು ಜೀವಿಸ್ತೀನಿ ಅಂತ ಯಾರು ಬದುಕ್ತಾರೆ ನೋಡ್ರಿ, ಅವರು ಕರ್ತನಲ್ಲಿಯೇ ನಂಬಿಗಸ್ತರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇರುವವರು. ಅವರು ಪರಲೋಕದಲ್ಲಿಯೂ ನಂಬಿಗಸ್ತರಾಗಿ ಜೀವಿಸೋದಕ್ಕೆ ಯೋಗ್ಯತೆಯನ್ನು ಹೊಂದ್ಕೊಳ್ತಾರೆ. ನಾನು ಇಲ್ಲಿ ಯೋಗ್ಯತೆಯನ್ನು ಉಳಿಸಿಕೊಳ್ಳದೆ ಹೋದರೆ, ಅಯೋಗ್ಯನಾಗಿಬಿಟ್ರೆ ಪರಲೋಕದಲ್ಲಿ ಜೀವಿಸೋದಕ್ಕೂ ನನಗೆ ಯೋಗ್ಯತೆ ಇರೋದಿಲ್ಲ. ಹಾಗಿದ್ರೆ ಈ ಸಾಮ್ಯ ನನಗೆ ಏನೇ ಹೇಳ್ತಾ ಇದೆ? ಒಬ್ಬ ಶ್ರೀಮಂತನ ಬಳಿಯಲ್ಲಿ ಮನೆ ವಾರ್ತೆಯವನು ಎಲ್ಲ ನಿಧಾನವಾಗಿ ದೋಚಿ ಅತ್ಯುತ್ತಮವಾದ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. ಯಾವುದರ ಮೂಲಕವಾಗಿ ಸತ್ಯವು ಯಜಮಾನನಿಗೆ ತಿಳಿಸಲ್ಪಡ್ತದೆ, ಆಗ ಆಗುವುದೇನು, ಆ ಯಜಮಾನನು ಅವನನ್ನು ಉಳಿಸ್ಕೊಳ್ಳೋಕೆ ಇಷ್ಟಪಡಲ್ಲ, ಅವನ ಓಡಿಸೋದಿಕ್ಕೆ ಯೋಚನೆ ಮಾಡ್ತಾನೆ. ಹೌದಲ್ವಾ? ಅಂದರೆ ಒಂದು ತಪ್ಪು ಅವನನ್ನು ಭೂಲೋಕಕ್ಕೆ ತಳ್ಳಿದೆ. ಆದರೆ ಅವನು ಭೂಲೋಕದಲ್ಲಿ ಜೀವಿಸುವುದಕ್ಕೋಸ್ಕರ ಏನೇನು ಮಾಡ್ಕೋಬೇಕು ಎಲ್ಲವನ್ನ ಮಾಡ್ತಾ ಇದ್ದಾನೆ. ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಭೂಲೋಕದಲ್ಲಿ ನಾನು ಸ್ಥಿರವಾಗಬೇಕು, ಅಧಿಕಾರ ಬೇಕು, ಶ್ರೀಮಂತನಾಗಬೇಕು, ದುಡ್ಡು ಮಾಡಬೇಕು, ಮತ್ತೊಂದು ಅನ್ನೋ ದಾರಿಗಳಿಗೋಸ್ಕರ ಅವನು ಮೋಸನೂ ಮಾಡ್ತಾನೆ, ವಂಚನೆಯೂ ಮಾಡ್ತಾನೆ, ದ್ರೋಹನು ಬಗಿತಾನೆ, ಸ್ವಾರ್ಥತೆಯ ಜೀವಿತವನ್ನು ಜೀವಿಸ್ತಾನೆ. ಏನಾದರೂ ಸರಿ, ಲೋಕದಲ್ಲಿ ನಾನು ಯಾವುದನ್ನೇ ಹೊಡೆದಾಕಿದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾನೆ. ಆದ್ದರಿಂದ ಅವನು ಸ್ನೇಹಿತರನ್ನು ಮಾಡ್ಕೊಳ್ತಾನೆ. ಅದನ್ನು ನೋಡಿದ ಆ ಯಜಮಾನನು ಹೇಳ್ತಾನೆ, ನೀನು ಬುದ್ಧಿವಂತ, ನೀನೇನಾಗಿದ್ದಿ? ಬುದ್ಧಿವಂತ. ಅದಕ್ಕೆ ವಾಕ್ಯ ಹೇಳುವಂಥದ್ದು, ಲೋಕದವರು ಬೆಳಕಿನ ಜೀವಿತದಲ್ಲಿರುವವರಿಗಿಂತಲೂ ಜಾಣರಾಗಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ಪ್ರಭು ಯೇಸು 2 ಭಾಗ ಮಾಡಿ ಹೇಳ್ಬಿಟ್ರು, ನೀನು ಏನೇ ಮಾಡಿದ್ರೂ ಭೂಲೋಕದಲ್ಲಿ ನೀನು ಪರಲೋಕದವನಾಗಿದ್ದರೆ ಜಾಣನಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಜಾಣ್ಮೆ ಈ ಲೋಕದಲ್ಲಿ ಜೀವಿಸಲು, ಸ್ಥಿರಪಡಿಸಲು ಕಾರಣ. ಆದರೆ ನಿನ್ನಲ್ಲಿರುವ ಮುಗ್ಧತೆ, ವಿಧೇಯತೆಯು ನಿನ್ನನ್ನು ಪರಲೋಕದಲ್ಲಿ ಜೀವಿಸಲು ಯೋಗ್ಯನನ್ನಾಗಿಸ್ತದೆ ಅಂತ ಹೇಳಿದರು. ಅದಾದಮೇಲೆ ಹೇಳ್ತಾರೆ ಪ್ರಭು ಯೇಸು ಏನಂತ, ನೀವು ಏನು ಈ ಲೋಕದಲ್ಲಿ ಜೀವಿಸುವಾಗ ನೀನು ವಂಚನೆಯ ದುಡ್ಡಿನಿಂದ, ಧನದಿಂದ ನೀನು ಸ್ನೇಹಿತರನ್ನು ಮಾಡ್ಕೋ. ಆಗ ನೀನು ಕಷ್ಟದಲ್ಲಿದ್ದಾಗ, ಎಲ್ಲವನ್ನ ಕಳೆದುಕೊಂಡಾಗ ನೀನು ಅವರಲ್ಲಿ ಆಶ್ರಯವನ್ನು ಪಡಿಬೋದು ಅಂತ ಹೇಳ್ತಾರೆ. ಅಂದರೆ ಈ ಲೋಕದ ಜನರೇ, ನೀವು ಈ ಥರ ಬದುಕಿದ್ರೆ ಒಳ್ಳೆಯದು. ಆದರೆ ಅಲ್ಪವಾದುದರಲ್ಲಿ ನಂಬಿಕೆ ಉಳಿಸಿಕೊಂಡವನು ಶ್ರೇಷ್ಠವಾದುದರಲ್ಲಿಯೂ ಹೆಚ್ಚಾದುದರಲ್ಲಿಯೂ ನಂಬಿಕೆ ಉಳಿಸ್ಕೊಳ್ತಾನೆ ಅಂತ ಪ್ರಭು ಯೇಸು ಹೇಳ್ತಾರೆ. ಅಂದರೆ ನೀನು ಇಲ್ಲಿ ಉಳಿಸ್ಕೊಳ್ಳಿಲ್ಲ ಅಂದರೆ ಪರಲೋಕದಲ್ಲಿ ನಿನಗೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಈ ಲೋಕದ ಜನರು ಹೀಗೆ ಬದುಕ್ಬೋದು, ಆದರೆ ನೀನು ಬದುಕೋಂಗಿಲ್ಲ. ಅಯೋಗ್ಯನಾಗಿ ಸ್ವಲ್ಪದರಲ್ಲಿ ಅಯೋಗ್ಯನಾದವನು ಶ್ರೇಷ್ಠವಾದರಲ್ಲಿ ಅಯೋಗ್ಯನಾಗಿಯೇ ಇರ್ತಾನೆ. ಹಾಗಾಗಿ ಅವನಿಗೆ ಅದು ಸಿಗೋದಿಲ್ಲ ಅಂತ ವಾಕ್ಯದ ಮೂಲಕವಾಗಿ ಪ್ರಭು ಯೇಸು ಹೇಳಿಕೊಡ್ತಾ ಇದ್ದಾರೆ. ಮುಂದಿನ ವಾಕ್ಯ ಹೇಳ್ತದೆ, ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಅನ್ಯಾಯವಾದಂತಹ ಧನದಲ್ಲಿ ನೀವು ನೀತಿವಂತರಾಗದೆ ಹೋದರೆ, ಈ ಅನ್ಯಾಯದ ಪ್ರಪಂಚದಲ್ಲಿ ನೀವು ನೀತಿವಂತರಾಗದೆ ಹೋದರೆ, ನೀವು ಕರ್ತನ ನಿಜವಾದ ಹಣದ ಜಾಗದಲ್ಲಿ
ನಿಜವಾದಂಥ ಐಶ್ವರ್ಯದ ಜಾಗದಲ್ಲಿ ನೀವು ನೀತಿವಂತರಾಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪವೇ ನೀತಿವಂತಿಕೆ ಇದೆ, ಇಲ್ಲೇ ನೀವು ಬದುಕಕ್ಕಾಗ್ತಾ ಇಲ್ಲ. ಪರಿಪೂರ್ಣ ನೀತಿವಂತಿಕೆಯಲ್ಲಿ ಯಾರು ಮೋಸ ಮಾಡಲ್ಲ, ಯಾರು ವಂಚನೆ ಮಾಡಲ್ಲ, ಯಾರು ದ್ರೋಹ ಮಾಡಲ್ಲ, ಯಾರು ಕೂಡ ಸ್ವಾರ್ಥದಿಂದ ಜೀವಿಸೋದಿಲ್ಲ, ಯಾರು ಇನ್ನೊಬ್ಬರನ್ನ ಹೀಯಾಳಿಸೋದಿಲ್ಲ, ಕುಚೇಷ್ಟೆ ಮಾಡೋದಿಲ್ಲ, ಎಲ್ಲರೂ ಪ್ರೀತಿ ಭಾವದಿಂದ ಜೀವಿಸ್ತಾರೆ. ಅಲ್ಲಿ ನೀನು ಎಷ್ಟು ದ್ರೋಹ ಮಾಡ್ಬೋದು, ಅಲ್ಲಿಗೆ ಬಂದ್ಬಿಟ್ರೆ ನೀನು. ಅರ್ಥ ಆಯ್ತಾ? ಅಲ್ಲಿ ನೀನು ಬಂದ್ಬಿಟ್ರೆ ಎಷ್ಟು ದ್ರೋಹ ಮಾಡ್ಬೋದು ನೀನು, ಎಷ್ಟು ಮೋಸ ಮಾಡ್ಬೋದು ನೀನು. ಹಾಗಾಗಿನೇ ನಿನಗೆ ಅಲ್ಲಿ ಎಂಟ್ರಿ ಇಲ್ಲ ಅಂತ ದೇವಾದಿ ದೇವರ ಪುತ್ರರು ಪ್ರಭು ಯೇಸು ಕ್ರಿಸ್ತರು ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತಾರೆ. ಅದಕ್ಕೆ ಹೇಳ್ತಾ ಇರುವಂಥದ್ದು ಇಲ್ಲಿ ವಾಕ್ಯ, ಅನ್ಯಾಯದ ಧನದ ವಿಷಯದಲ್ಲಿ, ಅನ್ಯಾಯದ ಧನದ ವಿಷಯ ಅಂದರೆ ಈ ಲೋಕದ ಧನದ ವಿಷಯ, ಈ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ, ನಿಮಗೆ ನಂಬಿಕೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ, ಈ ಲೋಕದಲ್ಲಿ ನೀವು ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ನಿಜವಾದ ಧನವನ್ನು ನಿಮ್ಮ ವಶಕ್ಕೆ, ಪರಲೋಕದ ನಿತ್ಯ ಜೀವದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರೋ, ಯಾರು ಕೊಡ್ತಾರೆ ಅಂತ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರೋ, ಆಗಿದ್ರೆ ನಮ್ಮದು ಅಂತ ಒಂದು ಸ್ವತ್ತಿದೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಯ್ತಾ? ನಮ್ಮದು ಅಂತ ಪರಲೋಕದಲ್ಲಿ ಒಂದು ಸ್ವತ್ತಿದೆ, ಅದು ನನಗೆ ವಾಪಸ್ ಸಿಗಬೇಕು ಅಂದರೆ, ಆದಾಮನು ಕಳ್ಕೊಂಡು ಬಂದಂಥ ಆ ಸ್ವತ್ತು, ಆ ಒಂದು ಆಸ್ತಿ ನನಗೆ ಸಿಗಬೇಕು ಅಂತ ಅಂದರೆ, ನಾನು ಈ ಲೋಕದಲ್ಲಿ, ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಸ್ಪಷ್ಟವಾಗಿ, ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ಅಂದರೆ ಬಾಡಿಗೆ ಮನೆ. ನಾನು ಬಾಡಿಗೆ ಮನೆಯಲ್ಲಿದ್ದೀನಿ ಅಂದರೆ ಆ ಮನೆ ಯಾರ್ದು? ನನ್ನ ಸ್ವತ್ತಾ? ಯಜಮಾನನ ಸ್ವತ್ತು. ಅಂದರೆ ಈ ಭೂಮಿ ಅನ್ನುವ ಬಾಡಿಗೆಯ ಮನೆಯ ಸ್ವತ್ತಿನಲ್ಲಿ ನಾನು ನಂಬಿಗಸ್ತರಲ್ಲದವರಾದರೆ, ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂತಂದರೆ ನನಗೆ ಸ್ವಂತ ಮನೆ ಸಿಕ್ಕೋಲ್ಲ. ನನಗೆ ಆದಾಮನು ಕಳ್ಕೊಂಡು ಬಂದಂತಹ ಆ ಸ್ವರ್ಗ ಸಾಮ್ರಾಜ್ಯದ ಬದುಕು, ದೇವರೊಂದಿಗಿನ ಬದುಕು ನನಗೆ ಸಿಕ್ಕೋದಿಲ್ಲ ಅನ್ನೋದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅರ್ಥ ಆಯ್ತಾ? ಈ ಲೋಕದವರು ಬದುಕಬೇಕು ಅಂತ ಹೇಳಿರುವ ರೀತಿಯನ್ನು ಆರಿಸಿಕೊಂಡ್ಬಿಟ್ಟು ಈ ಅಮೂಲ್ಯವಾದ ರತ್ನಗಳನ್ನು ನೀವು ಭೂಮಿಯಲ್ಲಿ ಚೆಲ್ಲಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆ ಅಲ್ವಾ? ನಿಮ್ಮಲ್ಲಿ ಇಟ್ಕೊಳ್ರಿ, ನೀವು ಶ್ರೀಮಂತರಾಗ್ರಿ, ನೀವು ಪರಲೋಕದಲ್ಲಿ ಜೀವಿಸ್ರಿ. ಈ ಲೋಕದಲ್ಲಿ ನಿನ್ನ ಕಣ್ಣಿಗೆ ಕಾಣೋದು ಹೇಗೆ ಅಂದರೆ, ಅವನಲ್ಲಿ ಕಿತ್ಕೊಂಡ, ಅಷ್ಟು ಜನಕ್ಕೆ ಮಾಡ್ದ, ಅವನು ನೋಡು ಶ್ರೀಮಂತನಾಗಿದ್ದಾನೆ, ಅವನು ಎಲ್ಲ ಮಾಡ್ದ, ಅವನು ಚೆನ್ನಾಗಿದ್ದಾನೆ, ಅವನು ಹಾಗಿದ್ದಾನೆ, ಅವನು ಹೀಗಿದ್ದಾನೆ. ಮಗನೇ, ನೀನು ತಾಳ್ಮೆಯಿಂದ ಕ್ರಿಸ್ತನ ನೆಲೆಗೊಳ್ಳುವುದನ್ನು ಕಲಿ, ತಾಳ್ಮೆಯಿಂದ ಕರ್ತನಲ್ಲಿ ನಂಬಿಕೆಯಿಂದ ಸದೃಢನಾಗಿ ನಿಲ್ಲುವುದನ್ನು ಕಲಿ. ನೀನು 100ರಷ್ಟು ಫಲವನ್ನು ಕೊಡುವಂತೆ ಸಿದ್ಧನಾಗ್ತೀಯ. ನಿತ್ಯ ಜೀವದಲ್ಲಿ ನಿನಗೆ ಈಗಾಗಲೇ ಸ್ವತ್ತಿದೆ, ಆ ಸ್ವತ್ತನ್ನು ಕೊಡೋದಕ್ಕೆ ದೇವರು ಸಿದ್ಧರಿದ್ದಾರೆ. ನಿನ್ನ ಯೋಗ್ಯತೆಯನ್ನು ಇಲ್ಲಿ ಪ್ರೂವ್ ಮಾಡು. ಈ ಒಂದು ಬಾಡಿಗೆ ಮನೆಯನ್ನು ಈ ಭೂಲೋಕದಲ್ಲಿ ಪ್ರೂವ್ ಮಾಡು. ನೀನು ಯೋಗ್ಯನು, ನೀನು ನೀತಿವಂತನು, ನೀನು ನಂಬಿಗಸ್ತನು ಅಂತ ಪ್ರೂವ್ ಮಾಡು. ದೇವರು ನಿನಗೋಸ್ಕರ ಆ ಪರಲೋಕದಲ್ಲಿರುವ ಮನೆಯನ್ನು ಕೊಡ್ತಾರೆ ನಿನಗೆ. ಯಾರು ಹೇಳ್ತಾ ಇದ್ದಾರೆ? ಪ್ರಭು ಯೇಸು ಕ್ರಿಸ್ತರು ಸ್ವತಃ ಹೇಳ್ತಾ ಇದ್ದಾರೆ. ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಗೊತ್ತಾಯ್ತಾ? ಯಾಕೆ ಪ್ರಭು ಯೇಸು ಮೇಲೆ ಆ ವಾಕ್ಯನ ಹೇಳಿದರು ಅಂತ? ಇಲ್ಲಿ ನೋಡ್ರಿ, ಮೇಲಿನ ವಾಕ್ಯ ಓದಿದ್ರೆ ಎಂಥವನು ಒಂದು ಸರಿ ದಿಗ್ಭ್ರಮೆಗೊಳ್ತಾನೆ. ಇಂಥ ಪರಿಶುದ್ಧವಾದ ಪರಲೋಕದ ಸಾಮ್ರಾಜ್ಯದ ಕಡೆಗೆ ಹೋಗೋದಕ್ಕೆ ಹೇಳ್ಕೊಡ್ತಾ ಇರೋ ಪ್ರಭು ಯೇಸು ಈ ಭೂಲೋಕದಲ್ಲಿ ಜೀವಿಸೋದನ್ನು ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ, ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ. ಏನು ಹಿಂಗೆ ಹೇಳ್ಬಿಟ್ರಲ್ಲ ಕೆಳಗಡೆ ವಾಕ್ಯ? ಅದಕ್ಕೆ ಉತ್ತರ ಇದೆ, ಸ್ಪಷ್ಟವಾಗಿ ಓದ್ಕೊಂಡು ಬಂದಬೇಕು. ಅದಕ್ಕೆ ಇಲ್ಲಿ ಉತ್ತರ ಇದೆ ನೋಡಿ. ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಭೂಲೋಕಕ್ಕೂ ಪರಲೋಕಕ್ಕೂ ಸೇವೆ ಮಾಡೋದಕ್ಕಾಗಲ್ಲ. ಇಲ್ಲಿ ಆರಿಸ್ಕೊಂಡು ಇಲ್ಲಿ ನಾನು ಏನು ಹೇಳ್ತೀನಿ ಹಂಗೆ ಬದುಕೊಂಡು ನೀವು ಹೋಗ್ಬಿಡಿ.
ನಿಮ್ಮ ಕಣ್ಣುಗಳು ಮುಬ್ಬಾಗಿರ್ತವೆ, ಕಿವಿಗಳು ಕೇಳಿಸೋದಿಲ್ಲ ನಿಮಗೆ. ಆ ರೀತಿಯಲ್ಲಿ ನೀವು ಜೀವಿಸ್ತಾ ಹೋಗ್ಬಿಡ್ರಿ. ನೀವು ಎಲೆಗಳು, ಒಣಗಿದ ಎಲೆಗಳು, ಮರಗಳು, ಒಣಗಿದ ಮರಗಳು, ನೀವು ಬೆಂಕಿಗೆ. ಆದರೆ ನೀವೇನಾದರೂ ಈ ರೀತಿ ಬದುಕಬೇಕು ಅಂತ ಅಂದ್ಕೊಂಡ್ರೆ ನೀವು ತಾಳ್ಮೆಯಿಂದ ಜೀವನ ಮಾಡಲೇಬೇಕು. ಈ ಯಜಮಾನನಿಗೆ ನಿಯತ್ತಾಗಿ ಬದುಕಲೇಬೇಕು. ಆ ನಿಯತ್ತು, ನಂಬಿಕೆ, ಪ್ರಾಮಾಣಿಕತೆ, ಯೋಗ್ಯತೆಗಳನ್ನು ನೀನು ಆತನಲ್ಲಿಯೇ ನೆಲೆಗೊಂಡು ಸ್ಥಿರವಾಗಿ ನಿಂತು ತೋರಿಸಿಕೊಡಬೇಕು. ಆದ್ದರಿಂದ ಆ ಒಂದು ಪರಲೋಕದ ನಿತ್ಯ ಜೀವದ ಸ್ಥಿರ ಮನೆಯಲ್ಲಿ, ಶಾಶ್ವತ ನಿವಾಸದಲ್ಲಿ ನೀನು ಶಾಶ್ವತವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ವಾಕ್ಯ ಹೇಳಿಕೊಡ್ತದೆ. ಇಲ್ಲಿ ನನಗೆ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಭೂಲೋಕಕ್ಕೂ ಪರಲೋಕಕ್ಕೂ ನಾನು ಎರಡನ್ನೂ ನಿಭಾಯಿಸ್ತೀನಿ ಅಂದರೆ ಅದು ಸುಳ್ಳು. ನೀನು ಭೂಲೋಕವನ್ನು ತ್ಯಾಗ ಮಾಡಿದ್ರೆ ಪರಲೋಕಕ್ಕೆ ಸೇರೋದಕ್ಕೆ ಸಾಧ್ಯ. ಅದಕ್ಕೆ ಪ್ರಭು ಯೇಸು ಹೇಳೋದು, ಎಲ್ಲವನ್ನ ಬಿಟ್ಟು ನನ್ನ ಹಿಂದೆ ಬಾ. ನನ್ನ ತಂದೆ ತೀರ್ಕೊಂಡಿದ್ದಾರೆ, ಅವರ ಕಾರ್ಯವನ್ನು ಮಾಡಿ ಬರಬೇಕು, ನನಗೆ ಅಪ್ಪಣೆ ಕೊಡು. ಸತ್ತವರೇ ಸತ್ತವರ ಅಂತ್ಯಕ್ರಿಯೆಯನ್ನು ಮಾಡಲಿ, ನನ್ನನ್ನು ಹಿಂಬಾಲಿಸು ಅಂತೇಳಿ. ಅಂದರೆ ಯಾವುದೇ ಒಂದು ನಂಟು ಇಲ್ಲದಂತೆ ನೀನು ಎಲ್ಲವನ್ನು ತ್ಯಾಗ ಮಾಡಿ ಜೀವಿಸುವುದಾದರೆ ಪರಲೋಕವನ್ನು ಸೇರೋದಕ್ಕೆ ಸಾಧ್ಯ. ಒಂದೇ ಒಂದನ್ನು ನೀನು ಶ್ರೇಷ್ಠ ಅಂತ ಯಾವುದನ್ನಾದರೂ ಈ ಲೋಕದಲ್ಲಿ ಅನ್ಕೊಂಡ್ಬಿಟ್ರೆ ಪರಲೋಕದಲ್ಲಿರುವ ತಂದೆಯ ಸ್ಥಾನ ನಿನ್ನ ಜೀವಿತದಲ್ಲಿ ಕಮ್ಮಿ ಆಗಿಬಿಡುತ್ತೆ. ನೀನು 100% ಶೋಧಕನ ಬಲೆಗೆ ಬಿದ್ದೇ ಬೀಳ್ತೀಯ. ಯಾಕೆ ಪ್ರಭು ಯೇಸು ಇಡೀ ಕುಟುಂಬವನ್ನು ಬಿಟ್ಟು ಹೊರಗೆ ಬಂದರು? ಯಾಕೆ ಪ್ರಭು ಯೇಸು ಮನೆ, ಶ್ರೀಮಂತಿಕೆ ಅಥವಾ ಐಶ್ವರ್ಯ, ಅಂತಸ್ತು, ಆಸ್ತಿ, ರಾಜ್ಯತ್ವಗಳನ್ನು ಯಾಕೆ ತಿರಸ್ಕರಿಸಿದ್ರು ಅಂತ ನಿಮಗೆ ಗೊತ್ತಾಗಿರಬಹುದು. ಈ ಶೋಧಕನು ದೇವರನ್ನು ಮರೆತು ಯಾವುದನ್ನಾದರೂ ನಾನು ಯೋಚಿಸಿದರೆ ಅದನ್ನೇ ಹಿಡಿದು ನನ್ನನ್ನು ಬೀಳಿಸ್ಬಿಡ್ತಾನೆ, ಈ ಲೋಕಕ್ಕೆ ಸೀಮಿತಗೊಳಿಸ್ಬಿಡ್ತಾನೆ. ಅದಕ್ಕೋಸ್ಕರ ಇಬ್ಬರು ಯಜಮಾನನಿಗೆ ನಾನು ಜೀವನ ಮಾಡೋಕ್ಕಾಗಲ್ಲ. ದುಡ್ಡು, ಐಶ್ವರ್ಯ, ಅಂತಸ್ತು, ಆಸ್ತಿ ಅಂದ್ಕೊಂಡು ನಾನು ಜೀವನ ಮಾಡ್ತಾ ಇದ್ದರೆ ನಾನು ಶೋಧಕನ ಬಲೆಗೆ ಬಿದ್ದವನಾಗಿ ನಾಶವಾಗೋದೆ. ಇಲ್ಲಿ ಸ್ಥಿರವಾಗೋದಕ್ಕೆ ನಾನು ಸಿದ್ಧನಾಗ್ತೀನಿ. ಆದರೆ ಪರಲೋಕದಲ್ಲಿ ಸ್ಥಿರನಾಗಬೇಕು ಅಂತಂದರೆ ನಾನು ಎಲ್ಲವನ್ನ ತ್ಯಾಗ ಮಾಡಲೇಬೇಕು. ಇಬ್ಬರು ಯಜಮಾನನಿಗೆ ಜೀವನ ಮಾಡೋದಕ್ಕೆ, ಇಬ್ಬರು ಯಜಮಾನನಿಗೆ ಅಧೀನನಾಗೋದಕ್ಕೆ, ಇಬ್ಬರು ಯಜಮಾನ ಮುಂದೆ ನೀತಿವಂತನಾಗಿ ನಂಬಿಗಸ್ತನಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಕರ್ತನನ್ನು ನೆಲೆಗೊಳ್ಳಬೇಕು ಅಂದರೆ ಶೋಧಕನನ್ನು ಬಿಡಲೇಬೇಕು. ಸೈತಾನನ ಎಲ್ಲ ಆಶಯಗಳನ್ನು ಬಿಟ್ಟು ಬಿಡಬೇಕು. ಲೋಕದ ಅಭಿಲಾಷೆಗಳನ್ನು ಬಿಟ್ಟು ಬಿಡಲೇಬೇಕು. ಇಲ್ಲದಿದ್ದರೆ ನನಗೆ ಯಾವುದೇ ನಿತ್ಯತ್ವ ದೊರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ವಾಕ್ಯ ಹೇಳ್ತದೆ, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಇದೇ ಆಗೋದು. ನೀನು ಈ ಕಡೆ ದುಡ್ಡು ಮಾಡಬೇಕು ಅಂತೀಯ, ಆ ಕಡೆ ಪ್ರೇಯರ್ ಮಾಡ್ತೀಯ ಅಂತಂದರೆ ನೀನು ದುಡ್ಡನ್ನು ತುಂಬ ಪ್ರೀತಿಸ್ತಿರ್ತೀಯ, ಇಲ್ಲ ದೇವರನ್ನು ಪ್ರೀತಿಸ್ತೀಯ. ಎರಡರಲ್ಲಿ ಒಂದು ಆಗ್ತಾ ಇರುತ್ತೆ. ದೇವರನ್ನು ಪ್ರೀತಿಸೋನಿಗೆ ದುಡ್ಡು ಮುಖ್ಯ ಅಂತ ಅನ್ಸೋದೇ ಇಲ್ಲ, ದುಡ್ಡು ಮುಖ್ಯ ಅನ್ಸೋನಿಗೆ ದೇವರು ಮುಖ್ಯ ಅಂತ ಅನ್ಸೋದೇ ಇಲ್ಲ. ತಾನು ಶ್ರೇಷ್ಠನು ಅಂತ ಅಂದ್ಕೊಂಡವನಿಗೆ ದೇವರು ಶ್ರೇಷ್ಠ ಅನ್ನೋ ಸತ್ಯ ಗೊತ್ತಾಗಲ್ಲ. ದೇವರು ಶ್ರೇಷ್ಠ ಅಂತ ತಿಳ್ಕೊಂಡವನಿಗೆ ತನ್ನನ್ನು ವಿಧಿಯನ್ನಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ತಂದೆಯನ್ನು ಅರಿತವನು ಲೋಕವನ್ನು ತಿರಸ್ಕರಿಸ್ತಾನೆ. ಲೋಕವೇ ಬೇಕಂದವನು ಶ್ರೇಷ್ಠವಾದ ತಂದೆಯ ಆಶ್ರಯವನ್ನೇ ಧಿಕ್ಕರಿಸ್ತಾನೆ. ಇದೇ ಈ ವಾಕ್ಯದ ಸಾರಾಂಶ. ಮುಂದಿನ ವಾಕ್ಯ ಹೇಳ್ತದೆ, ನೀವು ದೇವರನ್ನೂ ಧನವನ್ನು ಕೂಡ ಸೇವಿಸಲಾರಿರಿ. ಯಾಕೆ ಹೇಳಿದ್ರು ಗೊತ್ತಾಯ್ತಾ? ಕ್ಲಿಯರ್ ಆಗಿ ಹೇಳ್ಬಿಟ್ರು. ನೀನು ಈ ಕಡೆ ಎಲ್ಲ ದುಡ್ಡನ್ನು ಕಿತ್ಕೊಂಡು ಸ್ನೇಹಿತರನ್ನು ಮಾಡಿಕೊಂಡು ಅವರಲ್ಲಿ ನೆಲೆಗೊಂಡು ಕೊನೆಯ ದಿನಗಳಲ್ಲಿ ಅವರ ಆಶ್ರಯದಲ್ಲಿ ಜೀವಿಸೋದಕ್ಕೆ ಸಿದ್ಧವಾಗಬಹುದು. ಆದರೆ ನೀನು ಆ ಒಂದು ಧನವನ್ನು ಇಷ್ಟಪಟ್ಟರೆ ದೇವರನ್ನು ಕಳ್ಕೊತೀಯ. ದೇವರನ್ನು ಇಷ್ಟಪಟ್ಟರೆ ಧನವನ್ನು ತಿರಸ್ಕರಿಸಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದರು. ಇಲ್ಲಿ ನಮ್ಮ ಆಯ್ಕೆ ಏನು ಎಂಬ ಪ್ರಶ್ನೆ ನಮಗೆ ಮೂಡಿಸಿದ್ದಾರೆ. ಇವತ್ತು ನಾನು ಆಯ್ಕೆ ಮಾಡ್ಬೋದು. ನಾನು ಈ ಲೋಕದಲ್ಲಿ ಜೀವಿಸಬೇಕು ಅಂದರೆ ನಾನು ಮೋಸನೂ ಮಾಡ್ಬೋದು, ವಂಚನೆಯೂ ಮಾಡ್ಬೋದು, ಯಾವ ದುಡ್ಡನ್ನಾದರೂ ಕಿತ್ಕೋಬೋದು, ಹೆಂಗಾದ್ರೂ ಬದುಕ್ಬೋದು. ಆದರೆ ನಾನು ಪರಲೋಕಕ್ಕೆ ಸೇರೋಕ್ಕಾಗಲ್ಲ, ನಿತ್ಯ ಜೀವ ಹೊಂದೋಕ್ಕಾಗಲ್ಲ, ತಂದೆಯಾದ ದೇವರಲ್ಲಿ ನೆಲೆಗೊಳ್ಳೋಕ್ಕಾಗಲ್ಲ. ನಾನು ತಂದೆಯಾದ ದೇವರಲ್ಲಿ ನೆಲೆಗೊಳ್ತೀನಿ ಅಂದರೆ ನನ್ನ ಸುತ್ತಲೂ ಪಾಪವೇ ಇದ್ದರೂ, ಕೊಳಚೆ ಇದ್ದರೂ, ಕೆಸರೇ ಇದ್ದರೂ ನಾನು ತಾವರೆಯಂತೆ ಅರಳಿ ನಾನು ಹೂವಾಗಿ ಕಂಡು ಬರಬೇಕು, ನಾನು ಉತ್ತಮನಾಗಿ ಕಂಡು ಬರಬೇಕು. ಕೆಸರಿದ್ದೆ ನನ್ನ ಸುತ್ತ ಅಂತ ಅಂದ್ಬಿಟ್ಟು ಅದು ಒಳಗಡೆ ಉಳ್ಕೊಂಡ್ರೆ ಅದು ತಾವರೆ ಹೂವು ಆಗೋದಿಲ್ಲ. ತಾವರೆ ಹೂವು ತನ್ನತನವನ್ನು ತೋರಿಸಿಕೊಡಬೇಕು. ನಾನು ನೀತಿವಂತನು, ನಾನು ಯೋಗ್ಯನು, ನಾನು ಪ್ರಾಮಾಣಿಕನು, ನಾನು ನಂಬಿಗಸ್ತನು ಅನ್ನೋದನ್ನು ನಾನು ತೋರಿಸ್ಕೊಡ್ಬೇಕು. ಆಗ ಅದನ್ನು ಇಷ್ಟಪಟ್ಟು ಅದನ್ನು ಕಿತ್ಕೊಂಡು ತಮ್ಮಲ್ಲಿ ಇಟ್ಕೊಳ್ತಾರೆ.
ಅರ್ಥ ಆಗ್ತಿದೆ ಅಲ್ವಾ? ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಾನು ಜೀವಿಸುವಾಗ ಸುತ್ತಲೂ ಕೆಸರಿದೆಯಾ, ಕೊಳಚೆ ಇದೆಯಾ ಇಂಪಾರ್ಟೆಂಟ್ ಅಲ್ಲ. ನೀನು ತಾವರೆ, ಈ ಭೂಲೋಕದ ಕೆಸರಿನಲ್ಲಿಯೇ ಅರಳಲೆಂದು ಸೃಷ್ಟಿಸಲ್ಪಟ್ಟ ತಾವರೆ ನೀನು ಅರಳಬೇಕು, ಸುಂದರವಾಗಿ ಕಾಣಬೇಕು. ಕೆಸರಿದೆ ಅಂತ ನೀನು ಅಲ್ಲೇ ಮುಳುಗಿದ್ರೆ ನೀನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಕಣ್ಣಿಗೆ ಕಾಣಕ್ಕೂ ಸಾಧ್ಯವಿಲ್ಲ, ಆ ಕೆಸರಿನಿಂದ ಹೊರ ಬರೋದಕ್ಕೂ ಸಾಧ್ಯ ಇಲ್ಲ. ನೀನು ಹೊರ ಬಂದು ನಿನ್ನ ಸೌಂದರ್ಯವನ್ನು, ನಿನ್ನ ನಂಬಿಗಸ್ತಿಕೆಯನ್ನು, ನಿನ್ನ ಶ್ರೇಷ್ಠತ್ವದ ಯೋಗ್ಯತೆಯನ್ನು ತೋರಿಸಿಕೊಡಬೇಕು. ನಮಗೆಲ್ಲರಿಗೂ ಈಗಾಗಲೇ ಶಾಶ್ವತ ನಿವಾಸ ಇದೆ. ಬಾಡಿಗೆಯ ಮನೆಯಂತಿರುವ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು. ಆ ಬಾಡಿಗೆಯ ಮನೆಯಲ್ಲಿಯೇ ನಾವು ನೀತಿವಂತರೆಂದು ಗುರುತಿಸಲ್ಪಡದೆ ಹೋದರೆ ಪರ್ಮನೆಂಟ್ ಮನೆ ನನಗೆ ಸಿಕ್ಕೋಲ್ಲ ಅನ್ನುವಂಥ ಸತ್ಯವನ್ನು ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಧನವನ್ನೂ ದೇವರನ್ನು ಎರಡನ್ನೂ ಆರಿಸಿಕೊಂಡು ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಧನವನ್ನು ಆರಿಸಿಕೊಳ್ಳಬೇಕು, ಇಲ್ಲ ದೇವರನ್ನು ಆರಿಸಿಕೊಳ್ಳಬೇಕು. ಇವತ್ತು ನನ್ನ ಆಯ್ಕೆ ಏನು? ನಾವು ದೃಢ ಮನಸ್ಸಿನಿಂದ ಸ್ಥಿರಗೊಳ್ಳೋಣ. ಹುಲ್ಲಿನಂತೆ ಜಾಗ ಚೇಂಜ್ ಮಾಡ್ತಾ ನಾನು ಬೆಳ್ಕೊಂಡು ಹೋದರೆ ನನ್ನಲ್ಲಿ ಯಾವುದೇ ಫಲವಿಲ್ಲ, ಕೊನೆಗೆ ಒಣಗಿ ನಾನು ಸಾಯದೆ. ಆದರೆ ನಾನು ಒಂದೇ ಕಡೆ ಸ್ಥಿರನಾಗಿ ಒಂದೇ ಯಜಮಾನನ ಅಧೀನದಲ್ಲಿರುವ ಉತ್ತಮ ಮರವಾಗಿ ನಾನು ಬೆಳೆದಿದ್ದೆ ಆದರೆ ನಾನು ಫಲಪ್ರದನಾಗಿ ಜೀವಿಸೋದಕ್ಕೆ ಸಾಧ್ಯ. ಪರಲೋಕದ ಮರಕ್ಕೆ ಮರಣ ಇಲ್ಲ, ಕೊನೆ ಇಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಲೋಕದಲ್ಲಿ ಧನವನ್ನು, ಐಶ್ವರ್ಯವನ್ನು, ಅಂತಸ್ತನ್ನು ಆಶಿಸಿ ಓಡುವ ಪ್ರತಿಯೊಬ್ಬನು ಹುಲ್ಲಿನಂತಿದ್ದಾನೆ. ಅವನು ಜಾಗವನ್ನು ಚೇಂಜ್ ಮಾಡ್ತಾ ಹೋಗ್ತಾನೆ ಹೊರತು ಅವನು 100ರಷ್ಟು ಫಲ ಕೊಡುವಂತಹ ಮರದಂತಾಗೋದಕ್ಕೆ ಸಾಧ್ಯ ಇಲ್ಲ. 100ರಷ್ಟು ಫಲವನ್ನು ಕೊಡಬೇಕೆಂದುಕೊಂಡಿರುವ ಮರವು ಹುಲ್ಲಾಗಬೇಕು ಅಂತಂದರೆ ಅದು ಮರ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎರಡೂ ಆಲೋಚನೆಯಲ್ಲಿ ನಾನು ಜೀವನ ಮಾಡ್ತೀನಿ, ಎರಡನ್ನೂ ಮೇಂಟೈನ್ ಮಾಡ್ತೀನಿ ಅಂತ ಹೋದರೆ ಅದು ದೇವರಿಗೆ ಇಷ್ಟ ಇಲ್ಲ. ಆದಾಮನು ಮಾಡಿದ ಒಂದು ಅವಿಧೇಯತ್ವದಿಂದ ಅವನು ನಿತ್ಯ ಜೀವದ ಬದುಕನ್ನೇ ಕಳ್ಕೊಂಡು ಪರಲೋಕದಿಂದ ಅವನು ಆ ಒಂದು ಶ್ರೇಷ್ಠವಾದ ಎದೆನ್ ತೋಟದಿಂದ ತಳ್ಳಲ್ಪಟ್ಟು ಭೂಲೋಕದಲ್ಲಿ ಮರಣ ಎನ್ನುವಂತಹ ಕೊನೆಯ ಅಂತಿಮ ಒಂದು ಕ್ಷಣವನ್ನು ಪಡ್ಕೊಂಡ್ಬಿಡ್ತಾನೆ. ಆ ಒಂದು ಶ್ರಮಿಸುವ ಒಂದು ಶಾಪವನ್ನು ಪಡ್ಕೊಂಡ್ಬಿಡ್ತಾನೆ. ಅಂದರೆ ಅರ್ಥೈಸ್ಕೊಳ್ರಿ, ಒಂದು ಪಾಪವೇ ಅವನನ್ನು ಇಲ್ಲಿಗೆ ಕಳಿಸಿದೆ. ನಾನು ಎಲ್ಲವನ್ನ ಬಿಡಬೇಕು ಅಂತ ಯಾಕೆ ದೇವರು ಹೇಳ್ತಾರೆ ಅಂತ ಅರ್ಥ ಆಗಿರ್ಬೋದು. ದೇವರಿಗೆ ಪರಲೋಕದ ಗುಣಾಂಶವುಳ್ಳ ಮನುಷ್ಯನು ಬೇಕು, ಭೂಲೋಕದ ಗುಣಾಂಶವುಳ್ಳ ಮನುಷ್ಯನು ಬೇಕಾಗಿಲ್ಲ. ಭೂಲೋಕಕ್ಕೆ ಬಂದಿದ್ದು ಪಾಪ ಹೊತ್ಕೊಂಡು, ಆದರೆ ಪಾಪವನ್ನು ಬಿಟ್ಟು ಪರಲೋಕಕ್ಕೆ ಹೋಗೋದಕ್ಕೋಸ್ಕರ. ಅದನ್ನೇ ಇಟ್ಕೊಂಡು ಅದನ್ನು 100ರಷ್ಟು ಫಲಭರಿತವಾಗಿಸೋದಕ್ಕಲ್ಲ. ನಾನು ಅದನ್ನು ಕಿತ್ತೆಸ್ತು ನನ್ನನ್ನು ಏನು ಸೃಷ್ಟಿಸಿದ್ರು ಮುಂಚಿತವಾಗಿ ಅದರಂತೆ 100ರಷ್ಟು ಫಲ ಕೊಡೋದಕ್ಕೋಸ್ಕರ. ಹಾಗಾಗಿ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ಧನಕ್ಕಿಂತ ದೇವರು ಶ್ರೇಷ್ಠರು, ದೇವರೇ ನಮಗೆ ಅತಿ ಅಮೂಲ್ಯರು ಎಂಬಂಥ ಸತ್ಯವನ್ನು ಅರಿತು ಅವರಲ್ಲಿಯೇ ನೆಲೆಗೊಂಡು ಅವರಲ್ಲಿ ಜೀವಿಸುತ್ತಾ ಅವರಲ್ಲಿ ನಿತ್ಯ ಜೀವನ ಹೊಂದಿಕೊಳ್ಳಲು ಬೇಕಾದ ವರದಾನಗಳಿಗಾಗಿ ಮತ್ತು ಮನಸ್ಥಿತಿ ಸದೃಢವಾದಂಥ ಆಲೋಚನಾ ಸಾಮರ್ಥ್ಯ ದೃಷ್ಟಿಕೋನವನ್ನಿಟ್ಟು ಜೀವಿಸಲು ಕರ್ತನು ನೆರವನ್ನು ನೀಡಲಿ, ಜ್ಞಾನವನ್ನು ನೀಡಲಿ, ಹೃದಯಗಳನ್ನು ತೆರೆಯಲಿ, ಕಿವಿಗಳನ್ನು ತೆರೆಯಲಿ. ಕೇಳಿಸುವ ಪ್ರತಿ ಕಿವಿಗಳಲ್ಲಿಯೂ ಕೂಡ ವಾಕ್ಯ ಹೋದಾಗ ಅವರ ಹೃದಯಗಳು ತೆರೆಯಲ್ಪಟ್ಟು ಅಲ್ಲಿ ಬಿತ್ತಲ್ಪಟ್ಟು 100ರಷ್ಟು ಫಲವನ್ನು ಬಿಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಕೂಡ ಸ್ಥಿರವಾಗಿ ಕರ್ತನಲ್ಲಿ ನೆಲೆಗೊಂಡು ಇನ್ನೆಲ್ಲವನ್ನು ಅತ್ಯಲ್ಪವೆಂದೆಣಿಸಿ ಕರ್ತನನ್ನೇ ಶ್ರೇಷ್ಠವಾಗಿ ದೃಷ್ಟಿಸುವ ಮನಸ್ಥಿತಿ ನಮ್ಮಲ್ಲಿ ಮೂಡಲಿ ಎಂಬುದಾಗಿ ತಂದೆಯಲ್ಲಿ ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆ, ಕೃಪಾಳು ದೇವನೇ, ಹೌದು ಸ್ವಾಮಿ, ಈ ಲೋಕದ ಜನರು ಪರಲೋಕದ ಜನರಿಗಿಂತಲೂ ಶ್ರೇಷ್ಠ ಜ್ಞಾನವನ್ನು ಹೊಂದಿದ್ದಾರೆ. ಅವರು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ಹೇಗೆ ಸ್ಥಿರಗೊಳ್ಳಬೇಕು, ಹೇಗೆ ಶ್ರೀಮಂತರಾಗಬೇಕು, ಹೇಗೆ ಅಧಿಕಾರವನ್ನು ಹೊಂದಿಕೊಳ್ಳಬೇಕು, ಹೇಗೆ ನಾವು ಬೆಳವಣಿಗೆಯನ್ನು ಹೊಂದಿಕೊಳ್ಳಬೇಕು, ಎಲ್ಲ ಆಲೋಚನೆ ಅವರಿಗಿದೆ. ಆದರೆ ಮಕ್ಕಳೇ, ನೀವು ತಂದೆಯನ್ನು ದೃಷ್ಟಿಸಿರಿ, ತಂದೆಯ ಮೆಚ್ಚುಗೆಯಾಗಿ ಜೀವಿಸಿರಿ, ತಂದೆಯಲ್ಲೇ ನೆಲೆಗೊಳ್ಳಿರಿ. ಆಗ ನೀವು ಫಲವತ್ತಾದ ಶ್ರೇಷ್ಠ ಮರವಾಗುತ್ತೀರಿ. ನೀವು ನಿತ್ಯಕ್ಕೂ ಉಳಿಯುವಂತಹ ಸೌಭಾಗ್ಯದ ಬದುಕನ್ನು ಹೊಂದಿಕೊಳ್ಳುತ್ತೀರಿ. ನಿಮ್ಮ ಸ್ವಂತ ಮನೆಯಲ್ಲಿ ನೀವು ನೆಲೆಗೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಎನ್ನುವ ಸತ್ಯಾಂಶಗಳನ್ನು ತಿಳಿಯಪಡಿಸಿದಿರಿ ಸ್ವಾಮಿ. ಈ ಸತ್ಯವನ್ನರಿತ ನಾವು ಅತ್ಯಲ್ಪವಾದ ಹುಲ್ಲಿನಂತಾಗದೆ ನಿತ್ಯತ್ವಕ್ಕೂ ಉಳಿಯುವ ಫಲಭರಿತ ಜೀವಿತವನ್ನು ಹೊಂದಿಕೊಳ್ಳಲು ಬೇಕಾದ ಎಲ್ಲ ವರದಾನಗಳಿಂದ ಆತ್ಮರ ಬಲದಿಂದ ನಮ್ಮನ್ನು ತುಂಬಿಸಿರಿ.
ವಾಕ್ಯವು ಎಲ್ಲೆಲ್ಲಿ ಕೇಳಲ್ಪಟ್ಟಿದೆಯೋ ಅಲ್ಲೆಲ್ಲ ಹೃದಯಗಳು ತೆರೆಯಲ್ಪಡಲಿ, ಈ ಸತ್ಯತೆಗಳು ಬಿತ್ತಲ್ಪಟ್ಟು ನಿತ್ಯತ್ವದ ಫಲಭರಿತ ಜೀವಿತವು ಹೊಂದಿಕೊಳ್ಳುವಂತಾಗಲಿ ಎಂಬುದಾಗಿ ಶ್ರೇಷ್ಠ ನಾಮವಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.